ನಟಿ ರನ್ಯಾ ಗೋಲ್ಡ್ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಹೊಸ ಟ್ವಿಸ್ಟ್, ಹೊಸ ಟರ್ನ್ ಅನ್ನ ಈಗ ಪಡೆದುಕೊಳ್ತಿದೆ. ಪ್ರಕರಣದ ತನಿಖೆಗೆ ಕೋರಿ ಇಡಿಗೆ ದೂರನ್ನ ನೀಡಲಾಗಿದೆ. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ತೇಜಸ್ ಗೌಡ ಅವರಿಂದ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ದೂರು ನೀಡಲಾಗಿದೆ. ನಟಿ ರನ್ಯಾ ಗೋಲ್ಡ್ ಕೇಸ್ ಕೇರಳ ಗೋಲ್ಡ್ ಕೇಸ್ಗೆ ಹೋಲುವಂತಿದೆ. ಈ ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇದೆ. ಇದರ ಹಿಂದೆ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ನೆಟ್ವರ್ಕ್ ಇರುವ ಸಾಧ್ಯತೆ ಇದೆ. ಹೀಗಾಗಿ ಈ ಬಗ್ಗೆ ತನಿಖೆ ನಡೆಸುವಂತೆ ಇಡಿಗೆ ದೂರು ನೀಡಲಾಗಿದೆ. ದುಬೈನಿಂದ ಚಿನ್ನ ತಂದಿದ್ದೇ ನಟಿ ರನ್ಯಾ ರಾವ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ತನಿಖಾ ಸಂಸ್ಥೆಗಳಿಂದ ನಿರಂತರವಾದ ತನಿಖೆ ನಡೀತಾ ಇರುವಾಗಲೇ ನಟಿ ರನ್ಯಾ ಜಾಮೀನು ಕೋರಿ ಅರ್ಜಿ ಹಾಕಿದ್ರು. ಇವತ್ತು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ನಡೆಯಿತು. ಈ ವೇಳೆ ಡಿಆರ್ಐ ಪರ ಮಧುರಾವ್ ವಾದ ಮಂಡಿಸಿದ್ರು. ಆರೋಪಿ ರನ್ಯಾಗೆ ಈಗ ಜಾಮೀನು ನೀಡಿದ್ರೆ ತನಿಖೆಯ ದಿಕ್ಕು ತಪ್ಪುತ್ತೆ. ಅಷ್ಟಕ್ಕೂ ವಿಚಾರಣೆಗೆ ಆರೋಪಿ ಸಹಕಾರ ನೀಡಿಲ್ಲ. ಇವರದ್ದೇ ಒಂದು ಸಿಂಡಿಕೇಟ್ ಇರೋ ಹಾಗೆ ಇದೆ. ಹವಾಲಾ ರೂಪದಲ್ಲಿ ವ್ಯವಹಾರದ ಅನುಮಾನವಿದೆ. ಅಂತಾರಾಷ್ಟ್ರೀಯ ವಂಚನೆ ಜಾಲದ ಲಿಂಕ್ ಶಂಕೆ ಇದೆ. ಹೀಗಾಗಿ ಜಾಮೀನು ಕೊಡಬಾರದು ಅಂತ ಡಿಆರ್ಐ ಪರ ವಕೀಲರು ವಿರೋಧ ವ್ಯಕ್ತಪಡಿಸಿದರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನ ಮಾರ್ಚ್ 14ಕ್ಕೆ ಕಾಯ್ದಿರಿಸಿದೆ. ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ಸಿಎಂ ಸಿದ್ದರಾಮಯ್ಯ ಇರುವ ಫೋಟೋವನ್ನ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಹಾಕಿಕೊಂಡಿದ್ದು, ಪೋಸ್ಟ್ನಲ್ಲಿ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ನಂಟಿರುವ ಸಚಿವರು ಯಾರು ಅಂತ ಬಹಿರಂಗಪಡಿಸುವಿರಾ ಅಂತ ಪ್ರಶ್ನೆ ಮಾಡಿದೆ. ಇನ್ನು ರನ್ಯಾ ಹಿಂದೆ ಪ್ರಭಾವಿ ಸಚಿವರಿದ್ದಾರೆ ಅನ್ನುವ ವಿಪಕ್ಷಗಳ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೂ ನಿತ್ಯ ನೂರಾರು ಜನ ಫೋಟೋ ತೆಗೆಸಿಕೊಳ್ತಾರೆ, ಅದಕ್ಕೆ ನಮ್ಮ ಮೇಲೆ ಆರೋಪ ಮಾಡೋಕ್ಕಾಗತ್ತಾ? ಸುಮ್ಮನೆ ವಿಪಕ್ಷದವರ ಆರೋಪ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮದುವೆಗೆ ಹೋಗಿದ್ರು, ನಾವು ಒಂದು ಮದುವೆಗೆ ಹೋಗಿದ್ದೆ, ನನ್ನ ಪಕ್ಕನ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಕ್ರೈಮ್ ಮಾಡ್ಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟಾ? ಸುಮ್ಮನೆ ನಿಮಗೆ ಹೇಳಿ ಸ್ಪೆಸಿಫಿಕ್ ಆಗಿ ಇಂಥವ್ರು ಹೋಗಿದ್ರು, ಇಂಥವ್ರು ಭಾಗಿಯಾಗಿದ್ದಾರೆ, ಯಾರೇ ಮಂತ್ರಿ ಇದ್ರೆ ಇಂಥವ್ರು ಭಾಗಿಯಾಗಿದ್ದಾರೆ, ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ರೆ ನೀವು ಮಾತಾಡಿ. ಯಾವ ಮಂತ್ರಿ ಆಗಲಿ ಇಂಥ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನು ಕೊಡುವುದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ಮಾಹಿತಿ. ಯಾರು ಈಗ ರನ್ಯಾ ರಾವ್ ಬೆಂಗಳೂರಿಗೆ ಬಂದಾಗ ಎಲ್ಲೆಲ್ಲಿ ಚಿನ್ನ ಇಟ್ಟುಕೊಂಡಿದ್ರು ಬಗ್ಗೆ ಡಿಆರ್ಐ ಅಧಿಕಾರಿಗಳು ದಾಖಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದಾಗ ಗ್ರೀನ್ ಚಾನೆಲ್ ಮೂಲಕ ಏರ್ಪೋರ್ಟ್ನಿಂದ ಹೊರ ಬರೋದಕ್ಕೆ ರನ್ಯಾ ಪ್ರಯತ್ನ ಪಟ್ಟರು. ಆದರೆ ಅನುಮಾನಗೊಂಡು ಪರಿಶೀಲನೆ ಮಾಡಲಾಯಿತು. ಆದರೆ ರನ್ಯಾ ಬ್ಯಾಗ್ನಲ್ಲಿ ಏನೂ ಸಿಗಲಿಲ್ಲ. ಅದಾದ್ಮೇಲೆ ದೈಹಿಕವಾಗಿ ಪರಿಶೀಲನೆ ಮಾಡಿದಾಗ ಹೊಟ್ಟೆ ಭಾಗ, ತೊಡೆ ಭಾಗ, ಶೂನಲ್ಲಿ ಚಿನ್ನದ ತುಂಡು ಇಟ್ಟುಕೊಂಡಿದ್ದು ಪತ್ತೆಯಾಗಿದೆ. ಬಳಿಕ ಚಿನ್ನ ಸೀಸ್ ಮಾಡಿ ಬಳಿಕ ಮನೆಗೆ ಕರೆದುಕೊಂಡು ಹೋದ್ರು. ಅಲ್ಲಿ 2,67,00,000 ಹಣ ಹಾಗೂ ಚಿನ್ನ ಸಿಕ್ಕಿದೆ. ದುಬೈನಿಂದ ಚಿನ್ನ ಅಕ್ರಮವಾಗಿ ತಂದಿರೋದು ಖಚಿತವಾದ ಬಳಿಕ ರನ್ಯಾರನ್ನ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ದುಬೈನಿಂದ ವಾಪಸ್ ಬರುವಾಗ ನಟಿ ರನ್ಯಾ ರಾವ್ ದೊಡ್ಡ ಸುಳ್ಳು ಹೇಳಿ ಬಂದಿದ್ಲಂತೆ. ಚಿನ್ನವನ್ನ ಜೆನಾವಾಗೆ ತಗೊಂಡು ಹೋಗ್ತಾ ಇರೋದಾಗಿ ತಿಳಿಸಿದ್ಲಂತೆ. ದುಬೈ ಕಸ್ಟಮ್ಸ್ ಅಧಿಕಾರಿಗಳ ಬಳಿ ಜೆನಾವಾಗೆ ಅಂತ ಹೇಳಿ ಭಾರತಕ್ಕೆ ಅಕ್ರಮ ಚಿನ್ನವನ್ನ ರನ್ಯಾ ತಂದಿದ್ದಾಳೆ. ಹೀಗಾಗಿ ಇದೊಂದು ಪಕ್ಕಾ ಪ್ಲಾನ್ ಸ್ಮಗ್ಲಿಂಗ್ ಅನ್ನೋದು ಡಿಆರ್ಐ ತನಿಖೆಯಲ್ಲಿ ದೃಢಪಟ್ಟಿದೆ. ಇದರ ಬಗ್ಗೆ ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರನ್ಯಾ ಜೆನೆವಾ ಸ್ಟೋರಿಯನ್ನ ಉಲ್ಲೇಖ ಮಾಡಲಾಗಿದೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದತಿಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಸದನದ ಹೊರಗೆ ಹಾಗೂ ಒಳಗೆ ತೀವ್ರ ಪ್ರತಿಭಟನೆ ನಡೆಸಿತು. ಸದ್ಯ ಮೈತ್ರಿ ಪಕ್ಷಗಳ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಸದನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬದಲಿಸಲ್ಲ, ಶಾಸಕರಿಗೂ ಅನ್ಯಾಯ ಆಗಲ್ಲ, ಎಲ್ಲರ ಹಕ್ಕು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರು. ಸದ್ಯ ಸಿಎಂ ಸದನದಲ್ಲಿ ಹೇಳ್ತಾ ಇದ್ದಂತೆ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನ ಕೈಬಿಟ್ಟಿವೆ. ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ, ಇವರ ಹಕ್ಕು ಚ್ಯುತಿಯಾಗದ ರೀತಿ ನೋಡ್ಕೊಳ್ಳೋದು, ಮತ್ತೆ ಇವರಿಗೆ ಅಗೌರವ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದನ್ನ ಅವಿಲ್ಲ ಅಶ್ಯೂರ್ತೆ ಕರೆದು ಮಾತಾಡ್ತೀನಿ. ಇನ್ನು ಕಲಾಪದಲ್ಲಿ ಗೃಹಲಕ್ಷ್ಮಿ ಗದ್ದಲ ಜೋರಾಗಿತ್ತು. ಗೃಹಲಕ್ಷ್ಮಿ ಹಣ ಯಾವ ತಿಂಗಳವರೆಗೆ ನೀಡಲಾಗಿದೆ ಅಂತ ಸರ್ಕಾರಕ್ಕೆ ಅರವಿಂದ್ ಬೆಲ್ಲದ್ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರ ನೀಡಿದ ಸಚಿವ ಸಂತೋಷ್ ಲಾಡ್, 2 ತಿಂಗಳಿಂದ ಕೊಟ್ಟಿಲ್ಲ, ಅದನ್ನ ಶೀಘ್ರವಾಗಿ ಸರಿಪಡಿಸ್ತೀವಿ ಅಂತ ಹೇಳಿದ್ರು. ನೀವು ಕಲೆಕ್ಷನ್ ಎರಡನೇದು ಬಜೆಟ್ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್ ತೋರಿಸಿ 1,04,000 ಕೋಟಿ ಹೋದ ಸರ್ತಿ ಸಾಲ ಮಾಡಿರಿ. ಆ ಸಾಲ ಮಾಡಿದ್ದು ಎದಕ್ಕೆ ದುಡ್ಡು ಗ್ಯಾರಂಟಿ ಕೊಡಕ್ಕಾಗುದಿಲ್ಲ. ಕೊಡಬಾರ್ದು. ಬಜೆಟ್ ಯುಟಿಲೈಸೇಷನ್ ಎಷ್ಟಾಗಿರುತ್ತೆ? ಬಜೆಟ್ ಯುಟಿಲೈಸೇಷನ್ ಕೂಡ ನೀವು ಆ ಟೈಮಲ್ಲಿ ಅಪ್ ಟು ಡಿಸೆಂಬರ್ ತನಕ ನೋಡಿದ್ರೆ ಬಜೆಟ್ ಯುಟಿಲೈಸೇಷನ್
35% ಎವರೇಜ್ ಐತಿ. SC ST 25% ಜನವರಿ ತನಕ ಯುಟಿಲೈಸೇಷನ್ ಐತಿ. ಆ ದುಡ್ಡು ಎಲ್ಲ ಹೋಗೈತಿ. ಜನ ಗ್ಯಾರಂಟಿ ಅಂದ್ಮೇಲೆ ಸರಿಯಾದ ಟೈಮ್ದಲ್ಲಿ ಗ್ಯಾರಂಟಿ ಕೊಡ್ರಿ. ಓಕೆ ಉತ್ತರ ಕೊಡಕ್ಕೆ ರೆಡಿ ಇಲ್ಲ, ಅನ್ನೆಸರಿ ಇಟ್ಸ್ ಜಸ್ಟ್ ಟ್ರ್ಯಾಕ್. ಬಟ್ ಐ ಹ್ಯಾವ್ ಗಿವನ್ ಆನ್ಸರ್. ಇನ್ನು 2 ತಿಂಗಳು ಏನು ದುಡ್ಡಿದೆ ಶೀಘ್ರದಲ್ಲಿ ಆ ದುಡ್ಡನ್ನ ಕೊಡ್ತೀವಿ. ಒಂದು ನೀವು ಸದನದಲ್ಲಿ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಉತ್ತರ ಕೊಟ್ಟಿದ್ದಾರೆ. ವಿಪಕ್ಷಗಳು ಹೇಳ್ತಾ ಇದ್ದ ಕರಿಮಣಿ ಮಾಲೀಕ ಯಾರು ಅನ್ನುವ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ. ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ವಿಪಕ್ಷಗಳ ಜೊತೆಗೆ ಸ್ವಪಕ್ಷದವರಿಗೂ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ಸಿಎಂ ಈ ಮಾತಿನಿಂದ ಡಿಕೆಶಿ ಸಿಎಂ ಆಗುವ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ 5 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ನಾಳೆ ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಡಿನ್ನರ್ ಪಾರ್ಟಿ ಕರೆದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿ ನಡೆಯಲಿದ್ದು ಸಿಎಂ ಹಾಗೂ ಸಚಿವರಿಗೂ ಡಿನ್ನರ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಕ್ಷೇತ್ರ ಪುನರ್ ವಿಂಗಡಣೆಗೆ ದಕ್ಷಿಣ ರಾಜ್ಯಗಳ ವಿರೋಧ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ ಮಾರ್ಚ್ 22ಕ್ಕೆ ದಕ್ಷಿಣ ರಾಜ್ಯಗಳ ಸರ್ವಪಕ್ಷ ಸಭೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರನ್ನ ತಮಿಳುನಾಡು ಸಚಿವ ಡಾಕ್ಟರ್ ಕೆ ಪೊನ್ನುಮುಡಿ, ರಾಜ್ಯಸಭಾ ಸದಸ್ಯ ಅಬ್ದುಲ್ಲಾ ಭೇಟಿಯಾಗಿದ್ದಾರೆ. ಕ್ಷೇತ್ರ ಪುನರ್ ವಿಂಗಡಣೆ ವಿರೋಧಿಸಿ ನಡೀತಾ ಇರುವ ಹೋರಾಟಕ್ಕೆ ಸಾಥ್ ನೀಡಿ ಅಂತ ಮನವಿ ಮಾಡಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಕೋರ್ಟ್ಗೆ ಬರಲಿಲ್ಲ ಅಂತ ಹೇಳಿದ್ರೆ ಅರೆಸ್ಟ್ ವಾರೆಂಟ್ ನೀಡಬೇಕಾಗತ್ತೆ ಅಂತ ಕೋರ್ಟ್ ಅವರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಸದ್ಯ ವಾರ್ನಿಂಗ್ ಬೆನ್ನಲ್ಲೇ ಸಿಟಿ ಸಿವಿಲ್ ಕೋರ್ಟ್ಗೆ ಸಚಿವ ಮುನಿಯಪ್ಪ ಆಗಮಿಸಿದ್ರು, ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. 2013ರಲ್ಲಿ ಕೆಜಿಎಫ್ ಗಲಾಟೆ ಸಂಬಂಧ ಸಚಿವರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ಘಟನೆ ಬಗ್ಗೆ ವಿಚಾರಣೆಗೆ ಬರದೆ ಮುನಿಯಪ್ಪ ಗೈರಾಗಿದ್ರು. ಸದ್ಯ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಇನ್ನು ಕೋರ್ಟ್ ವಾದ ಪ್ರತಿವಾದ ಆಲಿಸಿದ ಬಳಿಕ ಸಚಿವ ಮುನಿಯಪ್ಪಗೆ ಜಾಮೀನನ್ನ ಮಂಜೂರು ಮಾಡಿದೆ. 50,000 ಪರ್ಸನಲ್ ಬಾಂಡ್ ಕೊಟ್ಟು ಶ್ಯೂರಿಟಿ ಕೊಡೋದಕ್ಕೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ಮುಡ ಹಗರಣ ವಿಚಾರವಾಗಿ ಮೈಸೂರಲ್ಲಿ ಮಾತನಾಡಿದ ದೂರುದಾರ ಸ್ನೇಹಮಯಿ ಕೃಷ್ಣ, 3 ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಕೇಂದ್ರ ಜಾಗೃತಿ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಸಿಎಂ ಮುಡಾ ಪ್ರಕರಣದಲ್ಲಿ ಸಾಕ್ಷಿಗಳಿದ್ರು, ಲೋಕಾಯುಕ್ತ ಸಾಕ್ಷಿಗಳ ಕೊರತೆ ಅಂತ ಬಿ ರಿಪೋರ್ಟ್ ಹಾಕಿದ್ದಾರೆ. ನ್ಯಾಯಾಲಯಕ್ಕೆ ಸುಳ್ಳು ವರದಿ ಕೊಟ್ಟಿದ್ದಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ದೂರು ಕೊಟ್ಟಿದ್ದೇನೆ ಅಂತ ತಿಳಿಸಿದರು. ಆರೋಪಿಗಳು ಸುಳ್ಳು ದಾಖಲಾತಿಗಳು ಸೃಷ್ಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಆರೋಪ ಮಾಡಿದೆ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದ್ರು ಕೂಡ ತನಿಖಾಧಿಕಾರಿಗಳು ಮುಚ್ಚಿಟ್ಟಿದ್ದಾರೆ. ಮತ್ತು ಈಗ ಸಿಕ್ಕಿರೋ ದಾಖಲಾತಿ ಪ್ರಕಾರ 98 ಡೇಸ್ನಲ್ಲಿ 13/7/98ರಲ್ಲಿ ದೇವರಾಜು ಹೆಸರಲ್ಲಿ ಒಂದು ಮೋಡಾಗಿ ಒಂದು ಪತ್ರ ಬರೆದಿದ್ದಾರೆ. ಏನು ಬೋಸನ್ನು ಕೈ ಬಿಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಿಂಬಾರ ಕೊಡಿ ಅಂತ. ಆ ಒಂದು ಪತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಹಿ ಮಾಡಿದ್ದಾರೆ. ಅಂದರೆ 96ನೇ ಇಸ್ವಿನೂ ಕೂಡ ಇವರೆಲ್ಲರೂ ಒಂದು ಸಂಚು ರೂಪಿಸಿದ್ರು, ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿಕೊಂಡು ತಮ್ಮ ಏನು ಒಂದೇ ಆರೋಪಿ ಸಿದ್ದರಾಮಯ್ಯವರ ಅಧಿಕಾರದ ಪ್ರಭಾವನ ಬಳಸಿಕೊಂಡು ಈ ಸೊತ್ತನ್ನು ತಮ್ಮ ಸೊತ್ತನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಇವೆಲ್ಲ ಸಿಕ್ಕಿದ್ರೂ ಕೂಡ ಈ ತನಿಖಾಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಮತ್ತು ತನಿಖಾಧಿಕಾರಿ ಆಗಿದ್ದ SP ಉದೇಶ್ ಅವರು IPS ಅಧಿಕಾರಿಗಳು ಇವರು ಸಾಮಾನ್ಯ ಜ್ಞಾನ ಇಲ್ಲದ ರೀತಿಯಲ್ಲಿ ನಡ್ಕೊಂಡ್ರೆ ಇಲ್ಲಿ ಸ್ಪಷ್ಟ ಕಂಡುಬಂದಿದೆ. ಹಾಗಾಗಿ ಇವ್ರ ವಿರುದ್ಧ ಒಂದು ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಕೇಂದ್ರ ಜಾಗೃತ ಆಯೋಗಕ್ಕೆ ಒಂದು ದೂರನ್ನು ಸಲ್ಲಿಸಿದ್ವಿ. ಡ್ರಗ್ಸ್ ಪ್ರಕರಣದಲ್ಲಿ ಸಿಲುಕಿ ಜಾಮೀನಿನ ಮೇಲೆ ಹೊರಬಂದಿರೋ ನಟಿಯರಾದ ಸಂಜನಾ ಗಲ್ರಾನಿ ಮತ್ತು ರಾಗಿಣಿ ದ್ವಿವೇದಿ ಈಗ ಮತ್ತೆ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಇಬ್ಬರು ನಾಯಕಿಯರಿಗೆ ಟೆನ್ಷನ್ ಶುರುವಾಗಿದೆ. ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿ ಲಿಸ್ಟ್ಗೆ ಬರೋ ಸಾಧ್ಯತೆ ಇದೆ. ಸಾಣಾಪುರದ ಬಳಿ ಗ್ಯಾಂಗ್ ರೇಪ್ ಪ್ರಕರಣವಾದ ಬೆನ್ನಲ್ಲೇ ವಿಶ್ವವಿಖ್ಯಾತ ಹಂಪಿಯಲ್ಲಿ ಪ್ರವಾಸಿಗರೇ ಇಲ್ಲದೆ ಬಣಗುಡ್ತಾ ಇದೆ. ಹೋಳಿಗೂ ಮುನ್ನ ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಆದರೆ ಘಟನೆಯ ಬಳಿಕ ವಿದೇಶಿ ಪ್ರವಾಸಿಗರ ಸಂಖ್ಯೆ 85% ಕಡಿಮೆ ಆಗಿದೆ. ಇನ್ನು ಪ್ರವಾಸಿಗರನ್ನ ನಂಬಿಕೊಂಡಿರುವ ಇಲ್ಲಿನ ಗೈಡ್ಸ್, ಆಟೋ, ಡಬ್ಬಿ ಅಂಗಡಿ ಮಾಲೀಕರಿಗೆ ವ್ಯಾಪಾರ ಇಲ್ಲದೆ ತೊಂದರೆ ಉಂಟಾಗಿದ್ದು ಹೋಮ್ ಸ್ಟೇಗಳು ಕೂಡ ಖಾಲಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅನ್ಫಾಲೋ ವಿಚಾರವಾಗಿ ಸುಮಲತಾ ಅಂಬರೀಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ಸಂಬಂಧ ಅಳಿಬಾರದು, ನಾನು ಫಾಲೋ ಅನ್ಫಾಲೋಗಳ ಬಗ್ಗೆ ಗಮನ ಹರಿಸಲ್ಲ, ದರ್ಶನ್ ನಿರ್ಧಾರ ಗೌರವ ಮಾಡ್ತೀನಿ. ನನ್ನ ಜೊತೆ ಮಗ ವಿನೀಶ್ರನ್ನು ದರ್ಶನ್ ಅನ್ಫಾಲೋ ಮಾಡಿದ್ದಾರೆ, ನನ್ನನ್ನು ಮಾತ್ರ ಸ್ಪೆಷಲ್ ಆಗಿ ಅನ್ಫಾಲೋ ಮಾಡಿಲ್ಲ. ತಾಯಿ ಮಗನ ಸಂಬಂಧದಲ್ಲಿ ವಿವಾದ ಬೇಡ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅನ್ಫಾಲೋ ಮಾಡಿದ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಸುಮಲತಾ ಆಪ್ತ ಅನಕೆರೆ ಶಶಿಕುಮಾರ್ ಸ್ಪಷ್ಟನೆ ಕೊಟ್ಟರು. ಸುಮಲತಾ ಮತ್ತು ನಟ ದರ್ಶನ್ ಮಧ್ಯೆ ವೈಮನಸ್ಸಿಲ್ಲ, ಸುಮಲತಾ ಮತ್ತು ದರ್ಶನ್ ಒಂದೇ ಕುಟುಂಬದವರ ರೀತಿ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವುದು ಸುಳ್ಳು, ದರ್ಶನ್ ತಮ್ಮ ಮಗನನ್ನೇ ಅನ್ಫಾಲೋ ಮಾಡಿದ್ದಾರೆ, ಅಮ್ಮ ಮಗನ ಬಾಂಡಿಂಗ್ ಚೆನ್ನಾಗಿದೆ, ಇದೆಲ್ಲ ಅಪಪ್ರಚಾರ ಅಷ್ಟೇ ಅಂತ ಹೇಳಿದರು.
ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಾಣವಾಗಲಿದೆ. ಇದಕ್ಕೆ ಮೀನುಗಾರರು ವಿರೋಧ ವ್ಯಕ್ತಪಡಿಸಿದ್ದು ನಿರಂತರವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಸದ್ಯ ನಿಷೇಧಾಜ್ಞೆ ಮಧ್ಯೆಯೂ ಮೀನುಗಾರರು ಬೋಟ್ ದೋಣಿಗಳನ್ನು ಸಮುದ್ರಕ್ಕಿಳಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಂದರು ನಿರ್ಮಾಣ ಬೇಡ ಅಂತ ಆಗ್ರಹಿಸಿದ್ದಾರೆ. ಆಟೋ ದರ ಏರಿಕೆ ಕುರಿತು ಇವತ್ತು ಪೂರ್ವ ಟ್ರಾಫಿಕ್ ಡಿಸಿಪಿ ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಆಟೋ ಮಾಲೀಕರು ಸಂಘದ ಪ್ರತಿನಿಧಿಗಳು ಭಾಗಿಯಾಗಿ ತಮ್ಮ ಬೇಡಿಕೆಯನ್ನ ಪ್ರಸ್ತಾಪ ಮಾಡಿದರು. ಇನ್ನು ಸಭೆಯಲ್ಲಿ ಗ್ರಾಹಕರ ವೇದಿಕೆಯಿಂದಲೂ ದರ ಏರಿಕೆ ಮಾಡದಂತೆ ಮನವಿ ಮಾಡಿಕೊಡಲಾಗಿದೆ. ಸದ್ಯ ಸಭೆ ಬಳಿಕ ಮಾತನಾಡಿದ ಡಿಸಿಪಿ ಸಾಹಿಲ್ ಬಾಗ್ಲಾ, ಬಹಳ ದಿನಗಳಿಂದ ಆಟೋ ದರ ಏರಿಕೆ ಬಗ್ಗೆ ಬೇಡಿಕೆ ಬರ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಆಟೋ ಚಾಲಕರು ತಮ್ಮ ಬೇಡಿಕೆ ಹೇಳಿದ್ದಾರೆ. ಸಾಧಕ ಬಾಧಕ ನೋಡಿ ಮುಂದಿನ ತೀರ್ಮಾನವನ್ನ ಜಿಲ್ಲಾಧಿಕಾರಿ ಕೈಗೊಳ್ಳುತ್ತಾರೆ ಅಂತ ತಿಳಿಸಿದರು. ರಣರಣ ಬಿಸಿಲಿಗೆ ರಾಜ್ಯದ ಜನ ತತ್ತರಿಸಿ ಹೋಗಿದ್ರು. ಆದರೆ ಚಾಮರಾಜನಗರದಲ್ಲಿ ಈ ವರ್ಷದ ಮೊದಲ ಮಳೆಯಾಗಿದೆ. ಚಾಮರಾಜನಗರ ಸೇರಿದಂತೆ ಹಲವು ಕಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಿದ್ದು, ಗುಡುಗು ಮಿಂಚು ಸಹಿತ ಸುರಿದ ಮಳೆಗೆ ಜನರ ಮುಖದಲ್ಲಿ ಸಂತಸ ಮೂಡಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆ ವರುಣನ ಸಿಂಚನವಾಗಿದೆ. ಪುತ್ತೂರು, ಕಡಬ ಮತ್ತು ಸುಳ್ಯ ಸುತ್ತಮುತ್ತ ಗುಡುಗು ಸಹಿತ ಮಳೆಯಾಗಿದೆ. ಮೊದಲ ಮಳೆಗೆ ಕಡಬದ ಕೋಡಿಂಬಾಳ ಕಲ್ಲಂತಡ್ಕ ರಸ್ತೆಯಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ತೊಂದರೆಯನ್ನ ಅನುಭವಿಸಿದರು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಟಿ ಕತ್ರಿನಾ ಕೈಫ್ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ರು. ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಪೂಜೆ ನೆರವೇರಿಸಿದ್ರು. ಇನ್ನು ಕತ್ರಿನಾ ಪೂಜೆಯ ಬಗ್ಗೆ ಕುಕ್ಕೆ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಅರವಿಂದ್ ಅಯ್ಯಪ್ಪ ಸುತಗುಂಡಿ ಮಾಹಿತಿ ಕೊಟ್ಟಿದ್ದಾರೆ. ಒಂದು ವಾರದ ಮುಂಚೆನೇ ಸರ್ಪ ಸಂಸ್ಕಾರ ಸೇವೆಗೆ ಬುಕ್ ಮಾಡಿದ್ರು. ಬಹಳ ಗೌಪ್ಯತೆಯನ್ನ ಕಾಪಾಡುವಂತೆ ಕೋರಿಕೊಂಡಿದ್ರು. ಇವತ್ತು ವಿಶೇಷ ಸಂಕಲ್ಪ ಮಾಡಿ ಸರ್ವ ಸಂಸ್ಕಾರ ಸೇವೆ ಮಾಡಿದ್ದಾರೆ ಅಂತ ತಿಳಿಸಿದರು. ಇನ್ನು ಮಧ್ಯಾಹ್ನದ ಪೂಜೆಯ ಬಳಿಕ ನಾಗ ಪ್ರತಿಷ್ಠೆಯಲ್ಲಿ ಕತ್ರಿನಾ ಕೈಫ್ ಭಾಗಿಯಾಗಿದ್ದಾರೆ. 2 ದಿನ ಶ್ರದ್ಧಾಭಕ್ತಿಯಿಂದ ಪೂಜೆಗಳಲ್ಲಿ ಭಾಗವಹಿಸಿದ ಕತ್ರಿನಾಗೆ ವಿಕಿ ಕೌಶಲ್ ತಂದೆ ತಾಯಿ ಸಾಥ್ ಕೊಟ್ಟರು. ಸದ್ಯ ಪೂಜೆಗಳನ್ನು ಮುಗಿಸಿ ದೇವಸ್ಥಾನದಿಂದ ಕತ್ರಿನಾ ಕೈಫ್ ನಿರ್ಗಮಿಸಿದ್ದಾರೆ. ರಸ್ತೆ ಮಧ್ಯೆ ಹಾಕಿದ್ದ ಬ್ಯಾರಿಕೇಡ್ನಿಂದಾಗಿ ಲಾರಿಯೊಂದು ನಿಯಂತ್ರಣ ತಪ್ಪಿ ಕಾರಿನ ಮೇಲೆ ಪಲ್ಟಿಯಾಗಿರುವ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ. ಘಟನೆಯ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವೇಗವಾಗಿ ಬಂದ ಕಾರೊಂದು ನಿಯಂತ್ರಣ ಕಳೆದುಕೊಂಡು ರಸ್ತೆ ಬದಿ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿರುವ ಘಟನೆ ತಮಿಳುನಾಡಿನ ನಾಗರಯೋಯಿಲ್ನಲ್ಲಿ ನಡೆದಿದೆ. ಘಟನೆಯಲ್ಲಿ ಕಾರಿನಲ್ಲಿದ್ದವರಿಗೆ ಗಂಭೀರ ಗಾಯ ಆಗಿದ್ದು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಂಚಾರ ನಿಯಮ ಪಾಲಿಸದೆ ವ್ಯಕ್ತಿಯೊಬ್ಬ ಥಾರ್ ವಾಹನದಲ್ಲಿ ಬೇಕಾಬಿಟ್ಟಿ ಚಾಲನೆ ಮಾಡಿರುವ ಘಟನೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದಿದೆ. ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಲು ಸಿಕ್ಕ ಕಡೆ ಥಾರ್ ವಾಹನದಲ್ಲಿ ನುಗ್ಗಿದ್ದು ಹಲವು ಬೈಕ್ಗಳು ಜಖಂಗೊಂಡಿವೆ. ಸದ್ಯ ನೋಯ್ಡಾ ಪೊಲೀಸರು ಥಾರ್ ಮಾಲೀಕರನ್ನ ಹಿಡಿದು ಗಾಡಿ ಸೀಸ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ಹೋಳಿ ಉತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಿಎಂ ಮಮತಾ ಬ್ಯಾನರ್ಜಿ ವೇದಿಕೆ ಮೇಲೆ ನೃತ್ಯ ಮಾಡಿದ್ದಾರೆ. ನೃತ್ಯ ಪಟುಗಳ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ಕೋಲಾಟ ಆಡುವ ಮೂಲಕ ಎಲ್ಲರ ಗಮನ ಸೆಳೆಯಿತು. ರಸ್ತೆ ಪಕ್ಕದಲ್ಲಿದ್ದ ಬೃಹತ್ ಗುಡ್ಡ ಇದ್ದಕ್ಕಿದ್ದಂಗೆ ಕುಸಿತವಾಗಿರುವ ಘಟನೆ ಚೀನಾದ ಸಿಚುವಾನ್ ಪ್ರದೇಶದ ಇಬಿನ್ನಲ್ಲಿ ನಡೆದಿದೆ. ರಸ್ತೆ ಮೇಲೆ ಬೃಹತ್ ಬಂಡೆಗಳ ಸಮೇತ ಗುಡ್ಡ ಕುಸಿತವಾಗಿದ್ದು ಕೂದಲೆಳೆ ಅಂತರದಲ್ಲಿ ಕಾರ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅರ್ಜೆಂಟೀನಾ ಹಾಗೂ ಸ್ಪೇನ್ನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ನಗರದ ರಸ್ತೆಗಳ ಮೇಲೆ ಪ್ರವಾಹದಂತೆ ನೀರು ಹರಿತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಪ್ರವಾಹದ ನೀರಲ್ಲಿ ಕಾರುಗಳು ಕೊಚ್ಚಿಕೊಂಡು ಹೋಗಿದ್ದು ಪ್ರವಾಹ ಪೀಡಿತ ಸ್ಥಳಗಳಲ್ಲಿರುವ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸೇರಿದಂತೆ 18 ನಗರಗಳನ್ನು ಗುರಿಯಾಗಿಸಿ ಉಕ್ರೇನ್ ಡ್ರೋನ್ ದಾಳಿ ನಡೆದಿದೆ. ಘಟನೆಯಲ್ಲಿ 2 ಸಾವನ್ನಪ್ಪಿದ್ದು 3 ಮಕ್ಕಳು ಸೇರಿ 18 ಮಂದಿ ಗಾಯಗೊಂಡಿದ್ದಾರೆ. 2025ರಲ್ಲಿ ರಷ್ಯಾದ ಮೇಲೆ ಯುಕ್ರೇನ್ ನಡೆಸಿದ ಬೃಹತ್ ದಾಳಿ ಇದಾಗಿದೆ. ಸದ್ಯ ಯುಕ್ರೇನ್ ದಾಳಿಗೆ ತಿರುಗೇಟು ಕೊಡಲು ರಷ್ಯಾ ವಾಯುಪಡೆ ಸಜ್ಜಾಗಿದ್ದು ಯುಕ್ರೇನ್ ಡ್ರೋನ್ಗಳನ್ನು ಹೊಡೆದುರುಳಿಸುವುದಾಗಿ ಹೇಳಿದೆ. ಸೊಮಾಲಿಯಾ ನಗರದ ಮಧ್ಯಭಾಗದಲ್ಲಿರುವ
ಬೆಲೆಡ್ವೆನ್ನಲ್ಲಿರುವ ಕೈರೋ ಹೋಟೆಲ್ನಲ್ಲಿ ಪ್ರಬಲವಾದ ಬಾಂಬ್ ಸ್ಫೋಟ ಸಂಭವಿಸಿದೆ. ಭಯೋತ್ಪಾದಕರು ಮಾರಕ ದಾಳಿ ಮಾಡಿದ್ದು, ಸ್ಫೋಟದಿಂದಾಗಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಫೋಟದ ಬಳಿಕ ಸೊಮಾಲಿ ಭದ್ರತಾ ಪಡೆ ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಬಲೂಚಿಸ್ತಾನ ಸ್ವತಂತ್ರಕ್ಕಾಗಿ ಪಾಕಿಸ್ತಾನ ಪ್ರಯಾಣಿಕರ ರೈಲನ್ನ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಹೈಜಾಕ್ ಮಾಡಿತ್ತು. ಸದ್ಯ ಈಗ ಚೀನಾ ಮತ್ತು ಪಾಕಿಸ್ತಾನ ಸೇನೆಗೆ ಖಡಕ್ ಎಚ್ಚರಿಕೆ ಕೊಟ್ಟಿರೋ PLA ಉಗ್ರರು, ನಮ್ಮ ದಾಳಿಯ ಉದ್ದೇಶ ಸ್ಪಷ್ಟವಾಗಿತ್ತು. ಬಲೂಚಿಸ್ತಾನದಿಂದ ತಕ್ಷಣವೇ ಚೀನಾ ಮತ್ತು ಪಾಕಿಸ್ತಾನ ಸೇನೆ ಹಿಂದೆ ಸರಿಬೇಕು, ಎಂದಿದ್ರೆ ಜೀವನದಲ್ಲಿ ಮರೆಯದ ಪಾಠ ಕಲಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ.